ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ. ನೂತನವಾಗಿ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿಯ ಅಧ್ಯಕ್ಷರಾಗಿ ನೇಮಕವಾದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ವಿಧಾನಸಭಾ ಉಪಾಧ್ಯಕ್ಷರಾದ ಜೆಕೆಎಂ ಕೃಷ್ಣಾರೆಡ್ಡಿರವರಿಗೆ ಸನ್ಮಾನ ಮಾಡಿ ಸತ್ಕರಿಸಿ ಅಭಿನಂದನೆಗಳನ್ನು ತಿಳಿಸಿದ ಜೆಡಿಎಸ್ ಮುಖಂಡ ಹಾಗೂ ಸಮಾಜ ಸೇವಕ ಜಿ ಚಂದ್ರಾರೆಡ್ಡಿ. ಇದೇ ಸಮಯದಲ್ಲಿ ಚಿಂತಾಮಣಿ ತಾಲೂಕಿಗೆ ಭೇಟಿ ಕೊಟ್ಟ ಯುವ ಘಟಕದ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ತಾಲೂಕಿನ ಸಂಘಟನೆಯ ಬಗ್ಗೆ ಚರ್ಚಿಸಲಾಯಿತು. ಈ ಸಮಯದಲ್ಲಿ ಮಾಜಿ ನಗರಸಭಾ ಸದಸ್ಯ ರಾಮಮೂರ್ತಿರವರು, ಕೋನಪಲ್ಲಿ ವಿಎಸ್ಎನ್ ಅಧ್ಯಕ್ಷ ಸುಬ್ಬಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುಡೆ ಶ್ರೀನಿವಾಸರೆಡ್ಡಿ, ಮಾಜಿ ನಗರಸಭಾ ಸದಸ್ಯ ಎನ್ ವೆಂಕಟರಮಣಪ್ಪರವರು ಇದ್ದರು. ತದನಂತರ ಕೋಲಾರಕ್ಕೆ ತೆರಳಿ ಕೋಲಾರ ಲೋಕಸಭಾ ಸದಸ್ಯರಾದ ಎಂ ಮಲ್ಲೇಶ್ ಬಾಬುರವರ ತಾಯಿಯ 75ನೇ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ಮಂಗಮ್ಮ ಮುನ್ಷಾಮಿರವರಿಗೆ 75ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಾಯಿತು. ಶ್ರೀಮತಿ ಮಂಗಮ್ಮ ಮುನ್ಸ್ವಾಮಿರವರಿಗೆ ಸನ್ಮಾನ ಕಾರ್ಯಕ್ರಮ. ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಪ್ರೆಸಿಡೆಂಟ್ ಆಫ್ ಶ್ರೀ ಅಡ್ವೊಕೇಟ್ ಜ್ಯೋತಿ ಬಸು ಸರ್ ಅಂಡ್ ಟೀಮ್ ಈಗ ಸಿದ್ಧವಾಗಿದೆ. 100 ಜನ ಆಗಮಿಸಿದ್ದಾರೆ. ಅಮ್ಮನವರಿಗೆ ಶುಭಾಶಯ ತಿಳಿಸಲಿಕ್ಕೆ ಸರ್ ಇಲ್ಲಿ ಫೋಟೋ ವಿಡಿಯೋ ತಗೊಳ್ಳಕ್ಕಾಗ್ತಿಲ್ಲ. ನಮ್ಮೆಲ್ಲರ ಪ್ರೀತಿ ಅಭಿಮಾನಿಗಳು ಆಗಮಿಸಿದ್ದಾರೆ. ಎಲ್ಲರಿಗೂ ಶ್ರೀಯುತ ಸಂಸದರ ಕುಟುಂಬ ವರ್ಗದವರ ವತಿಯಿಂದ ಪೂರ್ವಕ ಸ್ವಾಗತವನ್ನು ನೀಡಲಾಗ್ತಿದೆ. ನಮ್ಮ ಕೆಜಿಎಫ್ ಟೀಮ್ ಸಿದ್ಧವಾಗಿದೆ. ಅಮ್ಮನವರಿಗೆ ಶುಭಾಶಯ ತಿಳಿಸಲಿಕ್ಕೆ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಪ್ರೆಸಿಡೆಂಟ್ ಶ್ರೀಯುತ ಅಡ್ವೊಕೇಟ್ ಜ್ಯೋತಿ ಬಸು ಸರ್ ಟೀಮ್ ಬಂದಿದೆ. ದಯಾನಂದ್ ಎಕ್ಸ್ ಮುನ್ಸಿಪಲ್ ಕೌನ್ಸಿಲರ್ ಬಂದಿದ್ದಾರೆ. ಶಶಿಕಾಂತ್ ಅವರು ಆಗಮಿಸಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಬಯಸೋಣ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಆಗಮಿಸಿದ್ದಾರೆ. ಅವರಿಗೂ ಸಹ